ಎಂಎಸ್ಐಎಲ್ ವತಿಯಿಂದ ಆಯೋಜಿಸಿರ್ತಕ್ಕಂಥ ಈ ಕಾರ್ಯಕ್ರಮ ಎಂಎಸ್ಐಎಲ್ ವತಿಯಿಂದ ಹೊಸ ಸಾಫ್ಟ್ವೇರ್ ಮತ್ತು ಮೊಬೈಲ್ ಆಪ್ ಇದನ್ನ ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಎಂಎಸ್ಐಎಲ್ ಒಂದು ಸರ್ಕಾರಿ ಸಂಸ್ಥೆ. ಈ ಸರ್ಕಾರಿ ಸಂಸ್ಥೆ ಪ್ರಾರಂಭ ಆಗಿ 60 ವರ್ಷಗಳಾಗ್ತಾ ಇದೆ. 1966ರಲ್ಲಿ ಪ್ರಾರಂಭ ಆದದ್ದು. ಪ್ರಾರಂಭ ಆದ್ಮೇಲೆ ಈ ಸಂಸ್ಥೆ ಜನರ ವಿಶ್ವಾಸವನ್ನ, ಪ್ರೀತಿಯನ್ನ, ನಂಬಿಕೆಯನ್ನ ಉಳಿಸಿಕೊಳ್ತಕ್ಕಂಥ ಕೆಲಸವನ್ನ ಮಾಡ್ಕೊಂಡು ಬಂದಿದೆ. 2005ರಲ್ಲೇ ಚಿಟ್ ಫಂಡ್ ವ್ಯವಹಾರ ಪ್ರಾರಂಭ ಆದರೂ ಕೂಡ ಈಗಾಗಲೇ 20 ವರ್ಷಗಳ ಮೇಲಾಯಿತು. ಆದರೆ ವ್ಯವಹಾರ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗಿರಲಿಲ್ಲ ಅಂತಕ್ಕಂಥ ಚಿತ್ರವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇತ್ತೀಚೆಗೆ ಎಂಎಸ್ಐಎಲ್ನವರು ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ. ಸರ್ಕಾರದಲ್ಲಿ ಈಗ ಅನೇಕ ಗ್ಯಾರಂಟಿ ಯೋಜನೆಗಳು ನಡೀತಾ ಇದ್ದಾವೆ. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ ಹಾಗೂ ಯುವ ನಿಧಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಬಹಳ ಜನರಿಗೆ ಉಳಿತಾಯ ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ. ಉಳಿತಾಯ ಮಾಡಲಿಕ್ಕೆ ಹಣನೂ ಕೂಡ ಇರಬೇಕಾಗ್ತದೆ. ಬಹಳ ಜನ ಉಳಿತಾಯ ಮಾಡಿ ಅವ್ರಿಗೆ ಬೇಕಾದಂತ ಸಂದರ್ಭದಲ್ಲಿ ಅದನ್ನು ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಉಳಿತಾಯ ಮಾಡಲೇಬೇಕು. ಯಾಕಂತಂದ್ರೆ ಅವರು ಮದುವೆ ಮಾಡಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ ಅಥವಾ ತುರ್ತು ಕೆಲಸಗಳಿಗೆ ಬೇಕಾದ್ರೆ ಹಣ ಬೇಕಾಗ್ತದೆ. ಈ ತುರ್ತು ವ್ಯವಹಾರಗಳಿಗೆ ಹಣ ಬೇಕಾದಾಗ ನಾವು ಉಳಿತಾಯ ಮಾಡಲೇಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರಿಂದ ಈಗ ಬಹಳ ಜನ ಸರ್ಕಾರದಿಂದ ಅನೇಕ ಸವಲತ್ತುಗಳನ್ನು ನಾವು ಕೊಡ್ತಾ ಇದ್ದೇವೆ. ಈಗ ಶಕ್ತಿ ಯೋಜನೆ ಕಾರ್ಯಕ್ರಮ, ಈ ಶಕ್ತಿ ಯೋಜನೆ ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಕೂಡ ಉಚಿತವಾಗಿ ಪ್ರಯಾಣ ಮಾಡತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ಸರ್ಕಾರ ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ
ಉಚಿತವಾಗಿ ಪ್ರಯಾಣ ಮಾಡ್ತಕ್ಕಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಎಲ್ಲ ಮಹಿಳೆಯರು ಕೂಡ, ಅದರಲ್ಲಿ ಆ ಪಾರ್ಟಿಯವರು ಈ ಪಾರ್ಟಿಯವರು ಅಥವಾ ಅಂತಸ್ತಿನವರು ಈ ಅಂತಸ್ತಿನವರು ಅಂತಕ್ಕಂಥದ್ದಿಲ್ಲ. ಎಲ್ಲ ಜನರು ಕೂಡ, ಎಲ್ಲ ಮಹಿಳೆಯರು ಕೂಡ ಉಚಿತವಾಗಿ ಪ್ರಯಾಣ ಮಾಡಬಹುದು. ಅದರಿಂದ ಕನಿಷ್ಠ 1,500 - 2,000 ರೂಪಾಯಿ ಒಂದು ತಿಂಗಳಿಗೆ ಉಳಿತಾಯ ಆಗ್ತದೆ. 1,500 - 2,000 ರೂಪಾಯಿ ಉಳಿತಾಯ ಆಗ್ತದೆ. ಈ ದುಡ್ಡು ಉಳಿತಾಯ ಆಗುತ್ತಲ್ಲ, ಇದನ್ನ ಬೇರೆ ಕಡೆ ಹೂಡಿಕೆ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು. ಹಾಗೇನೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದ್ದೀವಿ ಮನೆ ಯಜಮಾನಿಗೆ. ಆಮೇಲೆ ಗೃಹ ಜ್ಯೋತಿ ಮನೆ ಈಗ ಯಾರು ಕೂಡ ಹೆಚ್ಚು ಕಡಿಮೆ 90% ಆಫ್ ದಿ ಗ್ರಾಹಕರು 90% ಆಫ್ ದಿ ಗ್ರಾಹಕರು ಯಾರು ಕೂಡ ವಿದ್ಯುತ್ ಶಕ್ತಿ ಬಿಲ್ ಅನ್ನು ಕಟ್ಟಬೇಕಾದಂತ ಅಗತ್ಯ ಇಲ್ಲ. ಆ ದುಡ್ಡೆಲ್ಲ ಉಳಿತಾಯ ಆಗ್ತದೆ. ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮದ ಮೂಲಕ ನಾವು 10 kg ಅಕ್ಕಿಯನ್ನು ಕೊಡ್ತೀವಿ, ಅದರಲ್ಲೂ ಕೂಡ ದುಡ್ಡು ಉಳಿತಾಯ ಆಗುತ್ತೆ. ಹೀಗೆ ಉಳಿತಾಯ ಆದಂತ ದುಡ್ಡನ್ನ ಬೇರೆ ಕಡೆ ಉಪಯೋಗಿಸ್ಕೊಂಡು ಅದನ್ನು ಹೂಡಿ ಅವರಿಗೆ ಯಾವಾಗ ಬೇಕಾಗ್ತದೆ ಆವಾಗ ಅದನ್ನು ತಗೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಸೊ ಇಲ್ಲಿ ಈ ಹೂಡಿಕೆ ಹಣ ಇದೆಯಲ್ಲ, ಈ ಹೂಡಿಕೆ ಹಣ ಸುರಕ್ಷಿತವಾಗಿ ಮಾಡತಕ್ಕಂಥದ್ದು ಅತ್ಯಂತ ಅಗತ್ಯ. ಬಹುಶಃ MSIL ನಲ್ಲಿ ಯಾರ್ಯಾರು ಹಣ ಹೂಡ್ತಾರೆ ಅವರೆಲ್ಲರಿಗೂ ಕೂಡ ಸುರಕ್ಷತೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೆ ಮೋಸ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.